ಕರ್ನಾಟಕ ಹೆಸರಿಗೆ 50 ವರ್ಷ ಸಂದ ಈ ಸಂಭ್ರಮದ ಸಂದರ್ಭದಲ್ಲಿ ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು, ಕನ್ನಡವನ್ನು ಉಳಿಸು, ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸು ಎಂದು ಹೇಳುತ್ತಾ ನಾಡಿನ ಎಲ್ಲ ಸಹೃದಯಿ ಕನ್ನಡಿಗರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಕನ್ನಡ ಭಾಷಿಕರು ನೆಲೆಸಿರುವ ಈ ಕಪ್ಪು ಮಣ್ಣಿನ ನಾಡಿಗೆ ಮೊದಲು ಮೈಸೂರು ರಾಜ್ಯ ಎಂದು ಕರೆಯಲಾಗುತ್ತಿತ್ತು. ನಮ್ಮ ಕನ್ನಡದ ಕಟ್ಟಾಳುಗಳಾದ ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ದೇವರಾಜು ಅರಸು, ಬಿ.ಎಂ. ಶ್ರೀಕಂಠಯ್ಯ, ಆಲೂರು ವೆಂಕಟರಾಯರು ಇನ್ನೂ ಮುಂತಾದವರ ಅವಿರತ ಪ್ರಯತ್ನದ ಫಲವಾಗಿ 1973ರ ನವೆಂಬರ್ 1ರಂದು ಕರ್ನಾಟಕ ರಾಜ್ಯ ಎಂದು ನಾಮಕರಣವಾಗಿ 50 ವರ್ಷ ಪೂರೈಸಿದೆ. ಕರ್ನಾಟಕ ಎಂದರೆ ಕರುನಾಡು ಎಂಬುದಾಗಿದೆ. ಕರುನಾಡು ಎಂದರೆ ಎತ್ತರದ ಪ್ರದೇಶ. ಕರ್ನಾಟಕ ರಾಜ್ಯವು ಸಮುದ್ರ ಮಟ್ಟದಿಂದ ಸರಾಸರಿ 1500 ಅಡಿ ಎತ್ತರ ಇದ್ದು, ಇದು ಭಾರತದಲ್ಲಿ ಅತಿ ಹೆಚ್ಚಿನ ಸರಾಸರಿ ಎತ್ತರವುಳ್ಳ ರಾಜ್ಯಗಳಲ್ಲಿ ಒಂದು. ಘನ ರಾಜ್ಯ ಸರ್ಕಾರ ಮತ್ತು ನಾಡಿನ ಜನತೆ ಒಂದಾಗಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯದೊಂದಿಗೆ ರಾಜ್ಯಾದ್ಯಂತ 1 ವರ್ಷ ಕಾಲ ವಿವಿಧ ಕಾರ್ಯಕ್ರಮಗಳು ಆಯೋಜನೆಗೊಂಡು ವಿಜೃಂಭಿಸುತ್ತಿರುವುದು ಸಂತಸದ ವಿಷಯ. ಶತಮಾನಗಳ ಇತಿಹಾಸ ಹಾಗೂ ಪರಂಪರೆಯನ್ನು ಹೊಂದಿರುವ ಕರ್ನಾಟಕ ಸಮೃದ್ಧವಾದ ಭಾಷೆ, ಸಾಹಿತ್ಯ, ಶಿಲ್ಪಕಲೆ, ಸಂಗೀತ, ವಚನಗಳು, ಜೀವನದಿಗಳು, ವಿಜ್ಞಾನ ತಂತ್ರಜ್ಞಾನದಿಂದ ಇಡೀ ಜಗತ್ತಿನ ಗಮನವನ್ನು ಸೆಳೆದಿದೆ. ಇದಕ್ಕೆ ಆಧಾರಗಳನ್ನು ಹೇಳುವುದಾದರೆ ಭಾಷೆ. ಸಂಸ್ಕೃತ ಮತ್ತು ಗ್ರೀಕ್ ಭಾಷೆಯ ನಂತರ ಜಗತ್ತಿನ 3ನೇ ಪುರಾತನ ಭಾಷೆ ಕನ್ನಡ. ಅಂದರೆ 3000 ವರ್ಷಗಳ ಹಳೆಯ ಶಿಲಾ ಶಾಸನಗಳು ಇದಕ್ಕೆ ಸಾಕ್ಷ್ಯ. ವಿನೋಬಾ ಭಾವೆ ಅವರ ಮಾತಿನಲ್ಲಿ ಹೇಳಬೇಕೆಂದರೆ ವಿಶ್ವ ಲಿಪಿಗಳ ರಾಣಿ ಕನ್ನಡ. ನನ್ನ ಪ್ರಕಾರ ನುಡಿದಂತೆ ಬರೆಯುವ ಮತ್ತು ಓದುವ ಭಾಷೆ ಕನ್ನಡವೇ. ಎರಡನೆಯದಾಗಿ ಸಾಹಿತ್ಯ. 10ನೇ ಶತಮಾನದ ಪಂಪ, ರನ್ನ, ಜನ್ನ, ನಾಗವರ್ಮರ ಚಂಪೂ ಕಾವ್ಯಗಳು, 12ನೇ ಶತಮಾನದ ವಚನ ಸಾಹಿತ್ಯ. ವಚನಗಳನ್ನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 32 ಭಾಷೆಗೆ ತರ್ಜುಮೆ ಮಾಡಿಸಿ ಜಗತ್ತಿನಾದ್ಯಂತ ಪ್ರಚಾರ ಮಾಡಿದ್ದಾರೆ. ಹಾಗೆಯೇ 14, 15, 16ನೇ ಶತಮಾನದ ಕನಕದಾಸ, ಪುರಂದರದಾಸ, ವಿಜಯದಾಸರ ಕೀರ್ತನೆಗಳು ಕನ್ನಡ ಸಾಹಿತ್ಯದ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತವೆ. 20 ಮತ್ತು 21ನೇ ಶತಮಾನದಲ್ಲಿ ಸಾಹಿತ್ಯ ಲೋಕದ ಅತ್ಯುನ್ನತ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಮತ್ತು 3 ರಾಷ್ಟ್ರ ಕವಿಗಳನ್ನು ಕನ್ನಡ ಸಾಹಿತ್ಯ ಕಂಡಿದೆ. ಮೂರನೆಯದಾಗಿ ಶಿಲ್ಪಕಲೆ. ಹಂಪಿ, ಬಾದಾಮಿ, ಐಹೊಳೆ ಸ್ಮಾರಕಗಳು, ಶ್ರವಣಬೆಳಗೊಳ, ಹಳೇಬೀಡು, ಬೇಲೂರು, ಸೋಮನಾಥಪುರ ನಮ್ಮ ನಾಡಿನ ಶಿಲ್ಪಕಲೆಗೆ ಹಿಡಿದ ಕನ್ನಡಿಯಂತಿವೆ. ಇನ್ನು ನಾಟಕ ಮತ್ತು ಚಲನಚಿತ್ರ ಕ್ಷೇತ್ರಕ್ಕೆ ಗುಬ್ಬಿ ವೀರಣ್ಣ, ಬಿ.ವಿ. ಕಾರಂತ್, ಮಾಸ್ಟರ್ ಹಿರಣ್ಣಯ್ಯ, ಟಿ.ಪಿ. ಕೈಲಾಸಂ, ಜಿ.ವಿ. ಅತ್ರಿ, ಪುಟ್ಟಣ ಕಣಗಾಲ್, ಗಿರೀಶ್ ಕಾರ್ನಾಡ್, ಡಾ. ರಾಜ್ಕುಮಾರ್ ಮತ್ತು ಶಂಕರ್ ನಾಗ್ ಮೊದಲಾದವರು ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಜೀವನದಿಗಳಾದ ಶರಾವತಿ, ಕಾವೇರಿ, ಕೃಷ್ಣ, ತುಂಗಭದ್ರಾ, ನೇತ್ರಾವತಿ, ಮಲಪ್ರಭಾ, ಹೇಮಾವತಿ, ಹಾರಂಗಿ ನದಿಗಳು ನಾಡಿನ ಜನರ ಜೀವ ನದಿಗಳಾಗಿವೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ, ಸಿ.ಎನ್.ಆರ್. ರಾವ್, ಎನ್.ಆರ್. ನಾರಾಯಣಮೂರ್ತಿ ಮೊದಲಾದವರ ಕೊಡುಗೆ ಅಪಾರವಾಗಿದೆ. ಅನಕ್ಷರಸ್ಥಳಾದ ಸಾಲುಮರದ ತಿಮ್ಮಕ್ಕ ಪ್ರಕೃತಿಯಲ್ಲಿ ಮಗುವನ್ನು ಕಂಡು ಪದ್ಮಶ್ರೀ ಪಡೆದು ನಾಡಿನ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ. ಇಷ್ಟೆಲ್ಲ ಶ್ರೇಷ್ಠತೆಯುಳ್ಳ ಕನ್ನಡವನ್ನು ಉಳಿಸಬೇಕಾದರೆ ಹೆಚ್ಚು ಹೆಚ್ಚು ಕನ್ನಡವನ್ನು ಬಳಸಬೇಕು, ಆಸ್ವಾದಿಸಬೇಕು. ಕನ್ನಡೇತರರಿಗೆ ಕನ್ನಡವನ್ನು ಕಲಿಸುವವನೇ ಕನ್ನಡಿಗ ಎಂಬ ಧ್ಯೇಯೋಕ್ತಿಯೊಂದಿಗೆ ಅನ್ಯ ಭಾಷಿಕರೊಂದಿಗೆ ಕನ್ನಡವನ್ನು ಮಾತನಾಡುತ್ತಾ ಒಂದೊಂದೇ ಕನ್ನಡದ ಶ್ರೇಷ್ಠತೆಯನ್ನು ತಿಳಿಸುತ್ತಾ ಅವರನ್ನು ನಮ್ಮವರಂತೆ ಕಂಡಾಗ ಮಾತ್ರ ಕನ್ನಡ ಉಳಿಯುತ್ತದೆ, ಕನ್ನಡ ಬೆಳೆಯುತ್ತದೆ. ಸರ್ವ ಜನಾಂಗದ ಶಾಂತಿಯ ತೋಟವಾದ ಈ ಕನ್ನಡ ನಾಡಲ್ಲಿ ಬಾರಿಸು ಕನ್ನಡ ಡಿಂಡಿಮವ್ವ ಎಂದು ಹೇಳುತ್ತಾ ಕನ್ನಡಿಗರನ್ನು ಬಡಿದು ಎಚ್ಚರಿಸುತ್ತಾ ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು ಕಟ್ಟಬೇಕೆಂದು ಯುವ ಜನತೆಗೆ ಕರೆ ನೀಡುತ್ತಾ ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಎಂದು ಎಲ್ಲ ಕನ್ನಡ ಜನತೆಗೆ ಸ್ಫೂರ್ತಿ ತುಂಬುತ್ತಾ 50 ವಸಂತಗಳನ್ನು ಕಳೆದ ಕರ್ನಾಟಕ ಮತ್ತು ಕನ್ನಡಿಗರಿಗೆ ಶುಭವನ್ನು ಕೋರುತ್ತಾ ತಾಯಿ ಭುವನೇಶ್ವರಿಯು ಶಕ್ತಿ, ಸ್ಫೂರ್ತಿ, ಚೈತನ್ಯವನ್ನು ತುಂಬಲಿ ಎಂದು ಹಾರೈಸುತ್ತೇನೆ. ಎಲ್ಲ ಸಹೃದಯಿ ಕೇಳುಗರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ದೀಪಗಳ ಹಬ್ಬ ದೀಪಾವಳಿ. ಮನೆ ಮತ್ತು ಮನಸ್ಸುಗಳಲ್ಲಿ ಬೆಳಕನ್ನು ತುಂಬುವ
ಅತ್ಯಂತ ಜನಪ್ರಿಯವಾಗಿರುವ ಮಹಾಪರ್ವ ಈ ದೀಪಾವಳಿ. ಭಾರತ ದೇಶದ ಎಲ್ಲ ಭಾಗಗಳ ಎಲ್ಲ ವರ್ಗಗಳ ಜನರು ಅತ್ಯಂತ ಸಂತೋಷ ಸಂಭ್ರಮ ಸಡಗರಗಳಿಂದ ಆಚರಿಸುವ ಹಬ್ಬವೇ ಈ ದೀಪಾವಳಿ. ಹೀಗಾಗಿ ಈ ಹಬ್ಬವನ್ನು ಹಬ್ಬಗಳ ರಾಜ ಎಂದು ಕರೆಯುತ್ತಾರೆ. ದೀಪ ಪ್ಲಸ್ ಅವಳಿ ದೀಪಾವಳಿ. ಅವಳಿ ಎಂದರೆ ಸಾಲು, ದೀಪಾವಳಿ ಎಂದರೆ ದೀಪಗಳ ಸಾಲು ಎಂದಾಗುತ್ತದೆ. ದೀಪಮಾಲಿಕ, ದೀಪೋತ್ಸವ ಹೆಸರುಗಳಿಂದ ಇದು ಕರೆಯಲ್ಪಡುವುದಕ್ಕೆ ಇದೇ ಕಾರಣ. ಬೆಳಕಿನ ಹಬ್ಬ ಎಂದು ಕರೆಯಲ್ಪಡುವ ಈ ಹಬ್ಬವು ಕತ್ತಲೆಯ ಮೇಲೆ ಬೆಳಕಿನ ಮತ್ತು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುತ್ತದೆ. ಪ್ರಾಚೀನ ಸಂಸ್ಕೃತ ಗ್ರಂಥಗಳಾದ ಸ್ಕಂದ ಪುರಾಣ ಮತ್ತು ಪದ್ಮಪುರಾಣಗಳಲ್ಲಿ ಈ ಹಬ್ಬದ ಉಲ್ಲೇಖವಿದೆ. 7ನೇ ಶತಮಾನದ ಸಂಸ್ಕೃತ ನಾಟಕ ನಾಗಾನಂದದಲ್ಲಿ ದೀಪಾವಳಿಯನ್ನು ದೀಪ ಪ್ರತಿಭಾದೋತ್ಸವ ಎಂದು ಉಲ್ಲೇಖಿಸಲಾಗಿದೆ. ಅಂದರೆ ವಿಷ್ಣು ಮತ್ತು ಲಕ್ಷ್ಮಿಯರ ನೆನಪಿಗಾಗಿ ದೀಪಗಳನ್ನು ಬೆಳಗಿಸಲಾಯಿತು ಎಂದರ್ಥ. ಪ್ರಸಿದ್ಧ ಸಂಸ್ಕೃತ ಕವಿ ರಾಜಶೇಖರನ 9ನೇ ಶತಮಾನದ ಕೃತಿ ಕಾವ್ಯ ಮೀಮಾಂಸದಲ್ಲಿ ದೀಪಾವಳಿಯನ್ನು ದೀಪಮಾಲಿಕ ಎಂದು ಉಲ್ಲೇಖಿಸಲಾಗಿದೆ. ದೀಪಾವಳಿಯನ್ನು ಹಿಂದೂಗಳು ಮಾತ್ರವಲ್ಲದೆ ಜೈನರು, ಬೌದ್ಧರು ಮತ್ತು ಸಿಖ್ಖರಲ್ಲಿಯೂ ಸಹ ಆಚರಿಸಲಾಗುತ್ತದೆ. ಹಿಂದೂಗಳು ಈ ಹಬ್ಬವನ್ನು 3 ದಿನಗಳ ಕಾಲ ಅಂದರೆ ನರಕ ಚತುರ್ದಶಿ, ದೀಪಾವಳಿ, ಅಮಾವಾಸ್ಯೆ ಮತ್ತು ಬಲಿಪಾಡ್ಯಮಿ ಎಂದು ಆಚರಿಸುತ್ತಾರೆ. ಮೊದಲನೆಯ ದಿನ ನರಕ ಚತುರ್ದಶಿ. ಶ್ರೀಕೃಷ್ಣನು ನರಕಾಸುರನೆಂಬ ರಾಕ್ಷಸನನ್ನು ಸಂಹರಿಸಿ 16,000 ಹೆಣ್ಣು ಮಕ್ಕಳನ್ನು ಬಂಧನದಿಂದ ಮುಕ್ತಗೊಳಿಸಿದ ದಿನವೇ ನರಕ ಚತುರ್ದಶಿ. ಈ ನರಕಾಸುರ ಯಾರು? ಭೂದೇವಿ ಮತ್ತು ವರಾಹ ರೂಪಿ ವಿಷ್ಣುವಿನ ಮಗ. ಅನಾಥ ಪ್ರಜ್ಞೆಯಿಂದ ಆಕ್ರೋಶಗೊಂಡು ಸಹಸ್ರಾರು ಹೆಣ್ಣು ಮಕ್ಕಳನ್ನು ತಂದು ಕತ್ತಲಲ್ಲಿ ಬಂಧಿಸುತ್ತಾನೆ. ಕೊನೆಗೆ ಸತ್ಯಭಾಮ ಕೃಷ್ಣರ ದರ್ಶನದಿಂದ ಅವನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು. ಅರಿವಿನ ಬೆಳಕನ್ನು ಕಂಡ ನರಕನಿಗೆ ಮತ್ತೆ ಕತ್ತಲಿನ ಆವರಣ ಬೇಕಾಗಲಿಲ್ಲ. ಸೆರೆಯಾದ ಎಲ್ಲರೂ ಬಿಡುಗಡೆಗೊಂಡು ನರಕಾಸುರನ ಮೇಲೆ ಶ್ರೀಕೃಷ್ಣನ ವಿಜಯದ ಗೌರವಾರ್ಥವಾಗಿ ನರಕ ಚತುರ್ದಶಿಯನ್ನು ಆಚರಿಸುತ್ತಾರೆ. ಇನ್ನು ಉತ್ತರ ಭಾರತದಲ್ಲಿ 14 ವರ್ಷಗಳ ವನವಾಸದ ನಂತರ ಶ್ರೀರಾಮನು ಅಯೋಧ್ಯೆಗೆ ಹಿಂತಿರುಗಿದ ನೆನಪಿಗಾಗಿ ದೀಪಾವಳಿಯನ್ನು ಆಚರಿಸುತ್ತಾರೆ. 12 ವರ್ಷಗಳ ವನವಾಸದ ನಂತರ ಪಾಂಡವರ ಮರಳುವಿಕೆಯನ್ನು ಈ ದಿನದಂದು ಸ್ಮರಿಸುತ್ತಾರೆ. 2ನೆಯ ದಿನ ದೀಪಾವಳಿ ಅಮಾವಾಸ್ಯೆ. ಈ ದಿನ ಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತಾರೆ. ಉದ್ಯಮಿಗಳು ಈ ದಿನದಂದು ಹೊಸ ಆರ್ಥಿಕ ವರ್ಷವನ್ನು ಪ್ರಾರಂಭಿಸುತ್ತಾರೆ ಮತ್ತು ಹೊಸ ಖಾತೆಗಳ ಪುಸ್ತಕ ಅಥವಾ ಬಹಿ ಖಾತಾವನ್ನು ಅಳವಡಿಸಿಕೊಳ್ಳುತ್ತಾರೆ. ಅದನ್ನು ಲಕ್ಷ್ಮಿಗೆ ಅರ್ಪಿಸುತ್ತಾರೆ. 3ನೆಯ ದಿನ ಬಲಿಪಾಡ್ಯಮಿ. ಬಲಿಚಕ್ರವರ್ತಿಯನ್ನು ಸಂಹರಿಸಲು ಮಹಾವಿಷ್ಣು ವಾಮನ ರೂಪದಲ್ಲಿ ಬಂದು 3 ಹೆಜ್ಜೆ ಇಡಲು ಜಾಗದ ದಾನವನ್ನು ಕೇಳುತ್ತಾನೆ. ಇದಕ್ಕೆ ಬಲಿಚಕ್ರವರ್ತಿ ಒಪ್ಪಲಾಗಿ ವಿಷ್ಣುವು ಮೊದಲು ಹೆಜ್ಜೆಯನ್ನು ಇಡೀ ಭೂಮಿಗೆ, 2ನೇ ಹೆಜ್ಜೆಯನ್ನು ಇಡೀ ಆಕಾಶಕ್ಕೆ ಆವರಿಸಿದಾಗ 3ನೇ ಹೆಜ್ಜೆಯನ್ನು ಚಕ್ರವರ್ತಿಯ ತಲೆಯ ಮೇಲಿಟ್ಟು ಪಾತಾಳಕ್ಕೆ ತುಳಿದನು. ಇವೆಲ್ಲ ದುಷ್ಟರ ಸಂಹಾರ ಮತ್ತು ಶಿಷ್ಟರ ರಕ್ಷಣೆ ಮಾಡಿ ಧರ್ಮವನ್ನು ಉಳಿಸಿದ ಸಂಕೇತವಾಗಿದೆ. ಭಾರತ ಮಾತ್ರವೇ ಅಲ್ಲ, ನೇಪಾಳ, ಬಾಂಗ್ಲಾದೇಶ, ಬಾಲಿ, ಮಲೇಷ್ಯಾ ಹೀಗೆ ಹಿಂದೂ ಧರ್ಮೀಯರು ಎಲ್ಲಿದ್ದಾರೋ ಅಲ್ಲಿ ದೀಪಾವಳಿ ಆಚರಿಸುತ್ತಾರೆ. ನೇಪಾಳದಲ್ಲಿ ಈ ಹಬ್ಬವನ್ನು ಯಮರಾಜನ ಹೆಸರಿನಲ್ಲಿ ತಿಹಾರ್ ಅಥವಾ ಯಮಪಂಚಕ ಎಂದು ಕರೆಯುತ್ತಾ ಕಾಗೆಗಳು ಯಮನ ದೂತರು ಎಂಬ ನಂಬಿಕೆ ಇರುವ ಕಾರಣ ಜನರು ಆಹಾರವನ್ನು ಸೇವಿಸುವ ಮುನ್ನ ಕಾಗೆಗಳಿಗೆ ಭೋಜನವನ್ನು ಇರಿಸುತ್ತಾರೆ. ಬಂಗಾಳ, ಒಡಿಶಾಗಳಲ್ಲಿ ಈ ಹಬ್ಬಕ್ಕೆ ಭಯಾನಕ ದಿನ ಎಂಬ ಪಟ್ಟ. ಯಾಕೆಂದರೆ ಇದು ಅಲ್ಲಿನವರಿಗೆ ಕಾಳಿಯ ದಿನ ಮತ್ತು ಭಯಾನಕ ಮಾಂತ್ರಿಕರ ದಿನ. ಹೀಗಾಗಿ ಇವರು ಈ ಹಬ್ಬವನ್ನು ಕಾಲಿ ಚೌದಸ್ ಆಗಿ, ಗುಜರಾತ್ನಲ್ಲಿ ಭೂತ್ ಚತುರ್ದಶಿ ಎಂದು, ಮಹಾರಾಷ್ಟ್ರದಲ್ಲಿ ಇದು ಕುಟುಂಬದ ಎಲ್ಲ ಸದಸ್ಯರು ಒಂದಾಗಿ ಸೇರುವ ಹಬ್ಬ. ಹೀಗಾಗಿ ಇಲ್ಲಿನ ಭಾಯ್ ದೂಜ್ಗೆ ಹೆಚ್ಚಿನ ಮಹತ್ವ ಇದೆ. ರಾಜಸ್ಥಾನದಲ್ಲಿ ಈ ಹಬ್ಬವನ್ನು ರೂಪ್ ಚಾಂದಸ್ ಎಂದು ಆಚರಿಸುತ್ತಾರೆ. ಹೀಗೆ ಪುರಾತನ ಕಾಲದಿಂದ ಆಚರಿಸಲ್ಪಡುವ ಹಬ್ಬಗಳ ರಾಜ ದೀಪಾವಳಿಯು ಎಲ್ಲರ ಬದುಕಿನಲ್ಲಿ ಸುಖ, ಸಂತೋಷ, ಸಂಭ್ರಮ, ನೆಮ್ಮದಿಯನ್ನು ತಂದು ಎಲ್ಲರ ಬಾಳಿನಲ್ಲಿ ಬೆಳಕನ್ನು ಮೂಡಿಸಲಿ ಎಂದು ಶುಭ ಹಾರೈಸುತ್ತೇನೆ. ಸಮಾಜದೊಳಗಿನ ವೈವಿಧ್ಯಮಯ ಸಾಂಸ್ಕೃತಿಕ ಪರಂಪರೆಗಳ ಸಾಮೂಹಿಕ ಮೆಚ್ಚುಗೆ, ತಿಳುವಳಿಕೆ ಮತ್ತು ಆಚರಣೆಗಳನ್ನು ಸೂಚಿಸುವ ಏಕೈಕ ನಂಬಿಕೆಯೇ ಸಾಂಸ್ಕೃತಿಕ ಏಕತೆ. ಜಗತ್ತು ಹೆಚ್ಚು ಹೆಚ್ಚು ಜಾಗತೀಕರಣಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಈಗಿನ ಪೀಳಿಗೆಯು ತಮ್ಮ ಪೂರ್ವಜರಿಂದ ಬಂದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊಂದಿದೆ.
ಜಾಗತೀಕರಣದ ಅಲೆಗಳ ನಡುವೆ ಸಾಂಪ್ರದಾಯಿಕ ಆಚರಣೆಗಳು, ಭಾಷೆಗಳು ಮತ್ತು ಪದ್ಧತಿಗಳು ಕಳೆದು ಹೋಗದಂತೆ ಸಾಂಸ್ಕೃತಿಕ ಏಕತೆ ಖಚಿತಪಡಿಸುತ್ತದೆ. ತಮ್ಮ ಪರಂಪರೆಗಳನ್ನು ಸಂರಕ್ಷಿಸುವ ಮೂಲಕ ತಮ್ಮ ಬೇರುಗಳನ್ನು ಬಲಪಡಿಸಬಹುದು ಮತ್ತು ಭವಿಷ್ಯದ ಪೀಳಿಗೆಗೆ ಸಾಂಸ್ಕೃತಿಕ ಹೊಂದಾಣಿಕೆಯ ಅಡಿಪಾಯವನ್ನು ಒದಗಿಸಬಹುದು. ಸಾಂಸ್ಕೃತಿಕ ಏಕತೆಯು ಕೇವಲ ಒಂದು ಉನ್ನತ ಆದರ್ಶವಲ್ಲ, ಆದರೆ ಪ್ರಸ್ತುತ ಪೀಳಿಗೆಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ಪ್ರಗತಿಶೀಲ ಸಮಾಜಕ್ಕೆ ಅತ್ಯಗತ್ಯ ಅಂಶವಾಗಿದೆ. ಸಹಿಷ್ಣುತೆಯನ್ನು ಬೆಳೆಸುವ ಮೂಲಕ, ಸಾಮಾಜಿಕ ಒಗ್ಗಟ್ಟನ್ನು ನಿರ್ಮಿಸುವ ಮೂಲಕ, ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವ ಮೂಲಕ, ಸೃಜನಶೀಲತೆಯನ್ನು ಉತ್ತೇಜಿಸುವ ಮೂಲಕ ಸಾಂಸ್ಕೃತಿಕ ಏಕತೆಯು ಉಜ್ವಲ ಮತ್ತು ಅಂತರ್ಗತ ಭವಿಷ್ಯಕ್ಕಾಗಿ ತಳಪಾಯವಾಗುತ್ತದೆ. ಪ್ರಸ್ತುತ ಪೀಳಿಗೆಯು ಹಲವಾರು ಸವಾಲುಗಳನ್ನು ಎದುರಿಸುತ್ತಿದೆ. ಅದನ್ನು ಸಾಂಸ್ಕೃತಿಕ ಏಕತೆಯ ಪ್ರಜ್ಞೆಯನ್ನು ಬೆಳೆಸುವ ಮೂಲಕ ಮಾತ್ರ ನಿಭಾಯಿಸಲು ಸಾಧ್ಯ. ಎಲ್ಲ ಸಂಸ್ಕೃತಿಗಳು ಅನನ್ಯ ಕೊಡುಗೆಗಳನ್ನು ನೀಡುತ್ತವೆ ಎಂಬ ಪರಿಕಲ್ಪನೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಇಂದಿನ ಪೀಳಿಗೆಯು ಪೂರ್ವಗ್ರಹ ಮತ್ತು ದ್ವೇಷದಿಂದ ಮುಕ್ತವಾದ ಜಗತ್ತನ್ನು ರಚಿಸಬಹುದಾಗಿದೆ. ಹೀಗಾಗಿ ಸಹಿಷ್ಣುತೆ, ಸಾಮರಸ್ಯ, ಪ್ರಗತಿ ಮತ್ತು ಒಟ್ಟಾರೆ ಸಾಮಾಜಿಕ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ ಸಾಂಸ್ಕೃತಿಕ ಏಕತೆಯ ಪಾತ್ರ ಮಹತ್ವದ್ದಾಗಿದೆ. ಈ ಸಾಂಸ್ಕೃತಿಕ ಏಕತೆಯು ಸಮಾಜದ ರಚನೆಯನ್ನು ಬಲಪಡಿಸುವುದರ ಜೊತೆಗೆ ಸಹಕಾರದ ಮನೋಭಾವವನ್ನು ಹೆಚ್ಚಿಸುತ್ತದೆ. ಸಾಂಸ್ಕೃತಿಕ ಏಕತೆಯು ನಾವೀನ್ಯತೆ ಮತ್ತು ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ವೈವಿಧ್ಯಮಯ ಹಿನ್ನೆಲೆಯುಳ್ಳ ಜನರು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡಾಗ ಅನನ್ಯ ದೃಷ್ಟಿಕೋನಗಳು ಮತ್ತು ಸಮಸ್ಯೆ ಬಗೆಹರಿಸುವ ವಿಧಾನಗಳನ್ನು ಕಂಡುಕೊಳ್ಳುತ್ತಾರೆ. ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಗೌರವಿಸುವ ರಾಷ್ಟ್ರಗಳು ಮತ್ತು ವ್ಯಕ್ತಿಗಳು ರಚನಾತ್ಮಕ ಸಂವಾದದಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಸಂಘರ್ಷಗಳಿಗೆ ಶಾಂತಿಯುತ ನಿರ್ಣಯಗಳನ್ನು ಕಂಡುಕೊಳ್ಳುವ ಸಾಧ್ಯತೆಯಿದೆ. ಪರಸ್ಪರರ ಸಾಂಸ್ಕೃತಿಕ ಮೌಲ್ಯಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಗೌರವಿಸುವುದು ಜಾಗತಿಕ ಮಟ್ಟದಲ್ಲಿ ಶಾಂತಿ ಮತ್ತು ಸಹಕಾರವನ್ನು ಉತ್ತೇಜಿಸುತ್ತದೆ. ಭಾರತೀಯ ಸಂಸ್ಕೃತಿಯು ಪ್ರಪಂಚದ ಅತ್ಯಂತ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಒಂದಾಗಿದೆ. ವೈವಿಧ್ಯಮಯ ಭಾರತೀಯ ಸಮಾಜದಲ್ಲಿ ಹಲವಾರು ನಂಬಿಕೆಗಳು, ಧಾರ್ಮಿಕ ಪಂಗಡಗಳು, ಆರಾಧನೆಗಳು ಮತ್ತು ಜೀವನ ಶೈಲಿಗಳು ಜೀವಂತವಾಗಿವೆ. ಒಂದು ರಾಷ್ಟ್ರದ ಸೌಂದರ್ಯವು ಅಲ್ಲಿನ ಜನರ ವೈವಿಧ್ಯತೆಗಳಾದ ಆಚಾರ ವಿಚಾರ, ಉಡುಗೆ ತೊಡುಗೆ, ಒಬ್ಬರು ಮತ್ತೊಬ್ಬರನ್ನು ಗೌರವಿಸುವ ಔದಾರ್ಯತೆ, ಇದನ್ನೆಲ್ಲ ಒಗ್ಗೂಡಿಸುವುದೇ ಸಾಂಸ್ಕೃತಿಕ ಐಕ್ಯತೆ. ಇನ್ನು ಭಾರತೀಯ ಸಂಸ್ಕೃತಿಯ ಬಗ್ಗೆ ಮಾರ್ಕ್ ಟ್ವೈನ್ ಈ ರೀತಿಯಾಗಿ ಹೇಳುತ್ತಾರೆ: ಭಾರತವು ಮಾನವ ಜನಾಂಗದ ತೊಟ್ಟಿಲು, ಮಾತಿನ ಜನ್ಮಸ್ಥಳ, ಇತಿಹಾಸದ ತಾಯಿ, ದಂತಕಥೆಗಳ ಅಜ್ಜಿ ಮತ್ತು ಸಂಪ್ರದಾಯದ ಮುತ್ತಜ್ಜಿ. ಜಾಗತಿಕ ಯುಗದಲ್ಲಿ ಭಾರತೀಯರು ವಿದ್ಯೆ, ಉದ್ಯೋಗವನ್ನು ಅರಸಿ ವಿಶ್ವದ ಮೂಲೆ ಮೂಲೆಗಳ ರಾಷ್ಟ್ರಗಳಿಗೆ ಹೋಗುತ್ತಾರೆ, ಅಲ್ಲೇ ನೆಲೆಸುತ್ತಾರೆ. ಭಾರತೀಯರು ದೇಶೀಯ ಹಬ್ಬ ಹರಿದಿನಗಳು, ಭಾಷೆ, ಆಹಾರ ಪದ್ಧತಿ, ಕಲೆ, ಕರಕುಶಲ, ಸಂಗೀತ, ನೃತ್ಯ ಮತ್ತಿತರ ಆಯಾಮಗಳನ್ನು ವಿದೇಶದಲ್ಲಿ ಭಾರತೀಯ ಸಂಸ್ಕೃತಿಯ ಕಡೆಗೆ ಒಲವು ಉಂಟಾಗುವಂತೆ ಪ್ರೇರೇಪಿಸಬೇಕಾಗಿದೆ.